ನೋಡಿ ಫ್ರೆಂಡ್ಸ್, ತಿರುಪತಿ ತಿಮ್ಮಪ್ಪನಿಗೆ ಇಷ್ಟವಾದ ಪ್ರಸಾದ ಇದು. ಡಿಫ್ರೆಂಟ್ ಪುಳಿಯೋಗರೆ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ಈ ವಿಡಿಯೋನ ನೋಡಿ ನೀವು ಒಮ್ಮೆ ಮಾಡ್ಕೊಂಡು ತಿಂದು ಕಮೆಂಟಲ್ಲಿ ಹೇಗಿತ್ತು ಅಂತ ತಿಳಿಸಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಲ್ವಾ? ಬನ್ನಿ ಫ್ರೆಂಡ್ಸ್, ನಾನಿವತ್ತೊಂದು ಸ್ಪೆಷಲ್ ಪುಳಿಯೋಗರೆ ಮಾಡೋದು ತೋರಿಸ್ತೀನಿ. ಇದು ಯಾವ ಥರ ಪುಳಿಯೋಗರೆ ಅಂತಂದರೆ, ನಾವು ತಿರುಪತಿ ತಿರುಮಲಗೆ ಹೋದಾಗ ಒಳಗಡೆ ದೇವ್ರನ್ನ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದಾಗ ಒಂದು ಚಿಕ್ಕದು ದೊನ್ನೆಯಲ್ಲಿ ಕೊಡ್ತಾರಲ್ಲ, ಒಂದು ತುತ್ತಾಗೋ ಅಷ್ಟು ಪ್ರಸಾದ, ಆ ಪ್ರಸಾದ ಮಾಡ್ತಾಯಿದ್ದೀನಿ. ನಾನು ಎಷ್ಟೋ ಸಲ ತಿರುಪತಿಗೆ ಹೋಗಿದ್ದೀನಿ, ಆದರೆ ಈ ಥರ ಮೊನ್ನೆ ಹೋದಾಗ ಕೊಟ್ಟಂಥ ಪ್ರಸಾದ ನಾನು ಯಾವತ್ತೂ ತಿಂದಿರಲಿಲ್ಲ. ಬೇರೆ ಥರ ಪುಳಿಯೋಗರೆಗಳು ಕೊಡ್ತಾರೆ, ರೆಡ್ ಕಲರ್ ಪುಳಿಯೋಗರೆ ಕೊಡ್ತಾರೆ, ಮತ್ತು ಬ್ಲ್ಯಾಕ್ ಕಲರ್ ಪುಳಿಯೋಗರೆ ಎಲ್ಲ ಕೊಡ್ತಾರೆ. ಆದರೆ ಮೊನ್ನೆ ಕೊಟ್ಟಿದ್ದ ಪುಳಿಯೋಗರೆ ತುಂಬ ಡಿಫ್ರೆಂಟಾಗಿತ್ತು. ಅದೊಂಥರ ಪಿಸ್ತಾ ಗ್ರೀನ್ ಇತ್ತು. ಇದನ್ನು ಯಾವ ಥರ ಮಾಡಿರ್ಬೋದು ಅಂತ ನಾನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಇದೇ ಥರನೇ ಮಾಡಬೇಕು, ತುಂಬ ಟೇಸ್ಟಿಯಾಗಿದೆ ಅಂತ ಅಂದ್ಬಿಟ್ಟು ನಾನು ತಿರುಪತಿಯಿಂದ ಬಂದಿದ್ದ ಮಾರನೇ ದಿನವೇ ನಾನು ಈ ಪುಳಿಯೋಗರೆ ಅದು ಯಾವ ಥರ ನಾನು ಟೇಸ್ಟ್ ಮಾಡಿದ್ನಲ್ಲ, ಏನೇನು ಹಾಕಿರ್ತಾರೆ ಅಂತ ನನ್ನ ಮೈಂಡಲ್ಲಿ ಇಮ್ಯಾಜಿನೇಷನ್ ಮಾಡಿಕೊಂಡು ಅದೇ ಥರನೇ ಮಾಡಿದೆ ಫ್ರೆಂಡ್ಸ್. ಸೇಮ್ ಅದೇ ಥರ ಟೇಸ್ಟ್ ಬಂತು. ನಮ್ಮ ಮನೇಲಿ ಎಲ್ಲರೂ ತುಂಬ ಇಷ್ಟಪಟ್ಕೊಂಡು ತಿಂದರು. ಅದರಲ್ಲಿ ನನ್ನ ಮಗ ಅಂತೂ 2 ಬಾಕ್ಸು ತಿಂಡಿ ತೊಗೊಂಡೋದ ಸ್ಕೂಲ್ಗೆ. ಅವನ ಫ್ರೆಂಡ್ಸ್ ಎಲ್ಲ ಹೇಳಿದ್ರಂತೆ, ತುಂಬ ಚೆನ್ನಾಗಿದೆ, ಈ ಥರ ನಾವು ಯಾವತ್ತೂ ತಿಂದೇ ಇಲ್ಲ, ಮತ್ತು ಇನ್ನೊಂದು ಸಲ ಮಾಡಿಸ್ಕೊಂಡು ಬಾ ಅಂತೆಲ್ಲ ಕೇಳ್ತಾ ಇದ್ದಾರಂತೆ. ಅದಕ್ಕೋಸ್ಕರ ನಾನು ಇವತ್ತು ನಿಮಗೂ ವಿಡಿಯೋ ತೋರಿಸ್ದಾಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಮತ್ತೊಂದು ಸಲ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂತಂದರೆ, ಮೊದಲಿಗೆ ನೋಡಿ, ಇಲ್ಲಿ 1 ಸ್ಪೂನು ಕಡಲೆಬೇಳೆ ಇಟ್ಕೊಂಡಿದ್ದೀನಿ, 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನು ಉದ್ದಿನಬೇಳೆ, 1 ಸ್ಪೂನು ಜೀರಿಗೆ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು 1/4 ಸ್ಪೂನು ಮೆಣಸು ಇಟ್ಕೊಂಡಿದ್ದೀನಿ, ಒಂದು 1/4 ಸ್ಪೂನು ಸಾಸಿವೆ ಇಟ್ಕೊಂಡಿದ್ದೀನಿ, 1/4 ಸ್ಪೂನು ಮೆಂತ್ಯ ಇಟ್ಕೊಂಡಿದ್ದೀನಿ, ಮತ್ತು 4 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು. ಇದಿಷ್ಟು ಪೇಸ್ಟ್ ಮಾಡೋದಕ್ಕೆ. ಮತ್ತು ನೆಕ್ಸ್ಟ್ ಅದಕ್ಕೆ ಒಗ್ಗರಣೆಗೆ ಏನೇನು ಬೇಕು ಅಂತಂದರೆ, ಸ್ವಲ್ಪ, ಅದು ಜಾಸ್ತಿನೂ ಹಾಕ್ಬಾರ್ದು, ಅದು ಎಲ್ಲೋ ಒಂದೊಂದು ಸಿಗ್ತಾಯಿತ್ತು ನಮಗೆ ಆ ಪ್ರಸಾದದಲ್ಲಿ. ಹಾಗಾಗಿ ಒಂದು ಅರ್ಧ ಸ್ಪೂನು ಉದ್ದಿನಬೇಳೆ, ಅರ್ಧ ಸ್ಪೂನ್ ಕಡಲೆಬೇಳೆ, ನಾನು 1 ಬ್ಯಾಡಗಿ ಮೆಣಸಿನ್ಕಾಯಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಅರಿಶಿನದ ಪುಡಿ ಮತ್ತು ಹಿಂಗು ಸ್ವಲ್ಪ ಇಟ್ಕೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಎಣ್ಣೆ, ಸಾಸಿವೆ ಬೇಕಾಗುತ್ತೆ. ಮತ್ತು ಹಾಗೆಯೇ ಬಿಳಿ ಎಳ್ಳು 1 ಸ್ಪೂನು ತೆಗೆದುಕೊಂಡಿದ್ದೀನಿ. ಮತ್ತು ಹುಣಸೆ ಹುಳಿ ಒಂದು 2 ಸ್ಪೂನಷ್ಟು ಇಲ್ಲಿ ಇಟ್ಕೊಂಡಿದ್ದೀನಿ. ಈಗ ಮೊದಲಿಗೆ ನಾನು ಇಲ್ಲಿ ತೋರಿಸಿದ್ನಲ್ಲ, ಇದರಲ್ಲಿ ಈಗ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಹಾಗೆಯೇ ಮಿಕ್ಸಿ ಮಾಡ್ಕೊಳ್ಳೋಣ. ಇನ್ನು ಉಳಿದಂಥ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಸಣ್ಣ ಉರಿಯಲ್ಲಿ ಇದು ನಾವು ಸ್ವಲ್ಪ ಲೈಟಾಗಿ ಹುರ್ಕೋಬೇಕು. ಬನ್ನಿ ಈಗ ಇದು ಹುರ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಮೊದಲಿಗೆ ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಇದು ಹುರ್ಕೊಳ್ಳೋಕ್ಕೋಸ್ಕರ ಇಷ್ಟೆಲ್ಲ ಈ ಇಂಗ್ರೀಡಿಯೆಂಟ್ಸು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹುರ್ಕೊಳ್ಳೋಣ ಕೆಂಪಗೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ತಿರುಪತಿಯಲ್ಲಿ ಕೊಡೋ ಪ್ರಸಾದ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಅಲ್ಲಿ ಕೊಡೋ ಪ್ರತಿಯೊಂದು ಪ್ರಸಾದನೂ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಇವಾಗ ಇದಾಗಿದೆ. ಲಾಸ್ಟಲ್ಲಿ ಎಳ್ಳು ಹಾಕ್ಕೊಬಿಡೋಣ, ಬಿಳಿ ಎಳ್ಳು. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್.
ಇದಾಗಿದೆ ಈಗ. ಈಗ ಇದನ್ನು ನಾವು ಮಿಕ್ಸಿ ಮಾಡ್ಕೊಬಿಡೋಣ. ಈ ವಿಡಿಯೋ ನೋಡೋರೆಲ್ಲ ಒಂದು ಲೈಕ್ ಕೊಡಿ ಫ್ರೆಂಡ್ಸ್, ಲೈಕ್ ಕೊಡಿ. ಹಾಗೆ ನೀವು ಒಂದು ಸಲ ಟ್ರೈ ಮಾಡಿ ತಿಂದು ನೋಡಿ, ಕಮೆಂಟಲ್ಲಿ ಹೇಗಿತ್ತು ಅಂತ ದಯವಿಟ್ಟು ತಿಳಿಸಿ ಫ್ರೆಂಡ್ಸ್. ಈಗ ಇದಾಗಿದೆ. ಈಗ ನಾವು ಇದಕ್ಕೇ ಅರಿಶಿನದ ಪುಡಿ ಹಾಕ್ಕೊಬಿಡೋಣ. ಈಗ ಇದು ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಥರ ಆಗಿದೆ. ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೋಬೇಕು ಇದನ್ನು. ಬನ್ನಿ ಈಗ ಒಗ್ಗರಣೆ ಮಾಡ್ಕೊಬಿಡೋಣ. ನೋಡಿ ಫ್ರೆಂಡ್ಸ್, ಈಗ ಬಾಣಲೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನಮಗೆ ಎಷ್ಟು ಆಯಿಲ್ ಬೇಕೋ ಅಷ್ಟು ಹಾಕ್ಕೋಬೋದು. ಆಯಿಲ್ ಕಾಯಿಲಿ ಸ್ವಲ್ಪ. ಕಾದಿದೆ ನೋಡಿ. ಈಗ ಮೊದಲಿಗೆ ನಾವು ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಚಿಟ್ಲಾದ್ಮೇಲೆ ನೆಕ್ಸ್ಟು ಕಡಲೆಬೇಳೆ, ಉದ್ದಿನಬೇಳೆ ಇಟ್ಟಿದ್ದಲ್ಲ ಅದು ಹಾಕ್ಕೊಬಿಡೋಣ. ನೆಕ್ಸ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಮೀಡಿಯಮ್ ಉರಿಯಲ್ಲಿ ಇಟ್ಕೊಳ್ಬೇಕು. ಮತ್ತು ಹಿಂಗೆ ಹಾಕ್ಬಿಡೋಣ ಫ್ರೆಂಡ್ಸ್ ಈಗ. ಮತ್ತು ನೆಕ್ಸ್ಟು ನಾವು ರುಬ್ಬಿರುವಂತಹ ಪೇಸ್ಟ್ ಹಾಕ್ಕೊಬಿಡೋಣ. ಇದಕ್ಕೆ ನೀರು ಹಾಕ್ದೇ ರುಬ್ಬಬೇಕು. ಇದಕ್ಕೆ ಇದು ಆಯಿಲಲ್ಲಿ ಒಂದು ಸ್ವಲ್ಪ ಎಲ್ಲ ಫ್ರೈ ಮಾಡ್ಕೊಂಬಿಡೋಣ. ತುಂಬ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ನೋಡಿ ಹೀಗಾಗಿದೆ. ಈಗ ನಾವು ಹುಣಸೆ ಹುಳಿ ಹಾಕ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿ ಈಗಾಗಲೇ ನಾವು ಇದು ಎಣ್ಣೆಯಲ್ಲೆಲ್ಲ ಹುರ್ಕೊಂಡಿದ್ದೀರಲ್ಲ ಮಸಾಲ ಐಟಮ್ಸ್ ಎಲ್ಲ, ಹಾಗಾಗಿ ಇವಾಗ ಸ್ವಲ್ಪ ಬೆಂದರೆ ಸಾಕಿದು. ಈಗ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇಷ್ಟೇ ಫ್ರೆಂಡ್ಸ್, ಇದು ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಇದನ್ನು ಅನ್ನಕ್ಕೆ ಕಲಿಸ್ಕೊಬಿಡೋಣ. ಬನ್ನಿ ಸ್ಟವ್ ಆಫ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈಗ ಇದು ಮಿಕ್ಸ್ ಮಾಡೋಣ ಬನ್ನಿ ಗೊಜ್ಜಿಗೆ. ಘಮ ಘಮ ಅಂತ ಇದೆ ಫ್ರೆಂಡ್ಸ್. ಒಳ್ಳೆ ತಿರುಪತಿಯಲ್ಲಿ ಯಾವ ಥರ ಸ್ಮೆಲ್ ಬರುತ್ತೆ
ಯಾವಾಗಲೂ ಪುಳಿಯೋಗರೆ ಸ್ಮೆಲ್ಲು, ಲಡ್ಡು ಸ್ಮೆಲ್ ಬರ್ತಾ ಇರುತ್ತಲ್ಲ, ಆ ಥರ ಬರ್ತಾಯಿದೆ ಫ್ರೆಂಡ್ಸ್. ಇದು ಮನೆಯೆಲ್ಲ ಫುಲ್ ಘಮ ಘಮ ಅಂತ ಇದೆ. ನೋಡಿ ಫ್ರೆಂಡ್ಸ್, ಎಲ್ಲ ಮಿಕ್ಸ್ ಮಾಡಿದೆ. ಈಗ ನೋಡಿ ಈ ಥರ ಬಂದಿದೆ, ತುಂಬ ಟೇಸ್ಟ್ಫುಲ್ಲಾಗಿದೆ. ಈಗ ಇದನ್ನು ಮೊದಲು ಶ್ರೀನಿವಾಸನಿಗೆ ನೈವೇದ್ಯ ಮಾಡಿ ಆಮೇಲೆ ನಾವು ತಿನ್ನೋಣ. ಶ್ರೀನಿವಾಸನಿಗೂ ಇದು ತುಂಬ ಇಷ್ಟದ ಪ್ರಸಾದ ಅಂತೆ ಎಲ್ಲರೂ ಹೇಳ್ತಾರೆ ಫ್ರೆಂಡ್ಸ್. ಥ್ಯಾಂಕ್ ಯು.